ಫ್ರೆಂಡ್ಸ್, ನಾನು ಇಲ್ಲಿ ಇವತ್ತು ಗೋಡಂಬಿ ಮತ್ತು ಗಸಗಸೆ ನೆನೆಸ್ಕೊತಾ ಇದ್ದೀನಿ ವೆಜ್ ಕುರ್ಮಾ ಮಾಡೋದಕ್ಕೆ. ನೋಡಿ, ಒಂದು ಬಟ್ಲಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡೋಷ್ಟರಲ್ಲಿ ಇದು ನೆನ್ಕೊಳ್ಳುತ್ತೆ, ಆಮೇಲೆ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ. ನೋಡಿ, ಎಲ್ಲ ನೆನ್ಕೊಳ್ಳುತ್ತೆ. ಈ ಥರ ನೆನೆಸಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಕುರ್ಮಾ ಮಾಡೋಕ್ಕೆ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗೋಕ್ಕೆ ಇಟ್ಟಿದ್ದೆ, ಕಾದಿದೆ. ಸಾಸಿವೆ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ದಪ್ಪ ಈರುಳ್ಳಿ, ಅದು ಸೇರಿಸ್ಕೊತಾ ಇದ್ದೀನಿ. ಮತ್ತು ಕರಿಬೇವು ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಒಂದು ದೊಡ್ಡ ಟೊಮೊಟೊ ತಗೊಂಡಿದ್ದೀನಿ. ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟಾಗಿ ಬೆಂದಿದೆ. ಈಗ ತರಕಾರಿಗಳು ಹಾಕ್ಕೊತಾ ಇದ್ದೀನಿ. ನೋಡಿ, ತರಕಾರಿ ಎಲ್ಲ ಥರ ಮಿಕ್ಸ್ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ, ಒಂದು ಸ್ವಲ್ಪ ಬೀನ್ಸು, ಕ್ಯಾರೆಟು, ನೌಕೋಲು, ಬಟಾಣಿ ಒಂದು ಸ್ವಲ್ಪ. ಇನ್ನು ಇದಕ್ಕೆ ಹೂಕೋಸು ಎಲ್ಲ ಹಾಕ್ಕೋಬೋದು ನೀವು. ಎಲ್ಲ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಒಂದು ವಿಜುವಲ್ ಕೂಗಿಸ್ಕೊಂಡು ಮತ್ತೆ ನಾನು ಮಸಾಲೆ ಎಲ್ಲ ರುಬ್ಬಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇದೆಲ್ಲ ತರಕಾರಿ ಸೇರಿಸ್ಕೊಂಡಿದ್ದೀನಿ. ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ವ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು. 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು. ಹಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತರಕಾರಿ ಒಂದು ಸ್ವಲ್ಪ ಬೇಯೋಕ್ಕೆ ನೀರು ಹಾಕ್ಕೊಂಡು ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಎಲ್ಲ ತರಕಾರಿ. ನೋಡಿ, ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಬೇಯೋಕ್ಕೆ. ಸಾಕಿಷ್ಟು ನೀರಾದರೆ ವಿಜಲ್ಗೆ ಹಾಕ್ಕೊಂಬಿಡೋಣ. ಇದೊಂದು ವಿಜಲ್ ಬಂದಮೇಲೆ ಆಫ್ ಮಾಡಿಕೊಂಡು ಮತ್ತೆ ಮಸಾಲೆ ಹಾಕ್ಕೊಳ್ಬೇಕು. ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಹುರಿದಿಟ್ಟಿರೋಂಥ ಧನಿಯಾ, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಎಲ್ಲ ರುಬ್ಕೋಬೇಕೀಗ. ಇಲ್ಲಿ ರೈಸ್ಗೆ ಎಣ್ಣೆ ಮತ್ತು ಕುಕ್ಕರು ಬಿಸಿಯಾಗಿದೆ, ಅದಕ್ಕೆ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಚಕ್ಕೆ, ಲವಂಗ ಮತ್ತು ಒಂದು ಸ್ವಲ್ಪ ಏಲಕ್ಕಿ, ಪಲಾವ್ ಎಲೆ. ಹಾಗೆ ಹಸಿಮೆಣಸಿನ್ಕಾಯಿ 4 ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸ್ಪೈಸಿಯಾಗಿದ್ದರೆ ಸಾಕೋದು ರೈಸ್ಗೆ, ಅದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಿದೆ. ಈಗ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಸಾಫ್ಟಾಗಿ ಬೇಯಿಕೊಳ್ಳಿ. ಈ ಕಡೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಮಸಾಲೆ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ, ಗೋಡಂಬಿ, ಗಸಗಸೆ, ಒಂದು ಸ್ವಲ್ಪ ಧನಿಯಾ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡಿದ್ದೆ, ಹಾಕ್ಕೊತಾ ಇದ್ದೀನೆಲ್ಲ. ಗೋಡಂಬಿ ಎಲ್ಲ ಹಾಕಿರೋದಕ್ಕೆ ಒಂಥರ ರಿಚ್ ಆಗಿರುತ್ತೆ ಫ್ರೆಂಡ್ಸ್. ಇದು ಸಾಗು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ. ಗೀ ರೈಸ್ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಇದು. ನಾನು ಆ ಕಡೆ ಬೇಯಕ್ಕೆ ಇಟ್ಕೊಳ್ತೀನಿ. ನೋಡಿ, ಆ ಕಡೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರೈ ಆಗ್ತಾಯಿದೆ ರೈಸ್ಗೆ.
ಹಾಗೆ ತುಪ್ಪನೂ ಹಾಕ್ಕೊತಾ ಇದ್ದೀನಿ ನೋಡಿ, ಮನೆಯಲ್ಲೇ ಮಾಡಿರೋದು ತುಪ್ಪ ಇದು. ಗೀ ರೈಸ್ ಅಲ್ವಾ, ತುಪ್ಪ ಇದ್ದರೆ ಚೆನ್ನಾಗಿರೋದು ನೋಡಿ. ಯಾವ ಥರ ಇದೆ ತುಪ್ಪ. ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಸಾಗುಗೂ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್. ಒಂದು ಅರ್ಧ ಲೋಟ ಹಾಲು ಹಾಕ್ಕೊತಾ ಇದ್ದೀನಿ. ಮೇನ್ ಇಂಗ್ರೀಡಿಯೆಂಟೇ ಇದು, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇವು ಮತ್ತು ಗೋಡಂಬಿ ಹಾಕೋದು ಮರ್ತೋಗ್ಬಿಟ್ಟಿದೆ ಫ್ರೆಂಡ್ಸ್, ಈಗ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಫ್ರೈ ಆಗಲಿ ಗೋಡಂಬಿ ಎಲ್ಲ. ಹಾಗೆ ಇಲ್ಲಿ ಸಾಗುಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಅರಿಶಿನ. ಖಾರ ಏನು ಹಾಕಿರಲಿಲ್ಲ ನಾನು. ಸಾಗುಗೆ ಒಂದು ಟೇಬಲ್ ಸ್ಪೂನು ಖಾರದ ಪುಡಿ, ಬರೀ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇಲ್ಲಿ ಗೋಡಂಬಿ, ಈರುಳ್ಳಿ ಎಲ್ಲ ಬೇಯಿಸ್ಕೊಳ್ತಾ ಇದೆ. ಎಲ್ಲ ಫ್ರೈ ಆಗಿದೆ ಫ್ರೆಂಡ್ಸ್. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಮತ್ತು ಬಾಸ್ಮತಿ ಅಕ್ಕಿ ಎರಡು ತಗೊಂಡಿದ್ದೀನಿ ನೋಡಿ. ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ವಾಶ್ ಮಾಡಿಕೊಂಡು ಹಾಕ್ಕೋಬೇಕೀಗ. ಒಂದು 5 ನಿಮಿಷ ನೆನೆಸಿಟ್ಬಿಡ್ತೀನಿ ಫ್ರೆಂಡ್ಸ್. ಇದೆಲ್ಲ ಬಿಸಿ ಆಗೋಷ್ಟರಲ್ಲಿ, ನೀರು ಬಿಸಿ ಆಗೋಷ್ಟರಲ್ಲಿ ಅದು ಅಕ್ಕಿನೂ ನೆನ್ಕೊಂಡಿರುತ್ತೆ. ಸಾಲ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಲ್ಟ್ ಹಾಕೊಂಡ್ಮೇಲೆ. ಒಳಗಡೆ ಸ್ಟವ್ ಮೇಲೆ ಇಟ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಆಚೆ ದೊಡ್ಡ ಸ್ಟವ್ ಇದೆ ಫ್ರೆಂಡ್ಸ್, ಸಿಂಗಲ್ ಸ್ಟವ್. ಅದ್ರ ಮೇಲೆ ತಂದಿಟ್ಕೊಂಡಿದ್ದೀನಿ ನೋಡಿ. ಬೇಗ ಚಿಂಟುಗೆ ಸ್ಕೂಲ್ ಇದೆಯಲ್ಲ, ಬೇಗ ವಿಸಲ್ ಬರೋಲ್ಲ. ಅದು ಗ್ಯಾಸ್ ಸ್ವಲ್ಪ ಸಣ್ಣ ಬರುತ್ತೆ, ಇದು ಸ್ಟವ್ ದೊಡ್ಡದಲ್ವ, ಅದಕ್ಕೆ ಸರಿ ಅಂತ ಅದು ಇಲ್ಲಿ ಇಟ್ಬಿಟ್ಟು ಬಂದು ಕೊತ್ತಂಬರಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸಾಗುಗೆ ಮತ್ತು ಒಂದು ಸ್ವಲ್ಪ ರೈಸ್ಗೆ ಹಾಕೋಣ ಅಂತ. ಇನ್ನೂ ಅಕ್ಕಿ ಹಾಕಲಿಲ್ಲ, ನೀರು ಕಾಯಲಿ ಅಂತ ಅಲ್ಲಿ ಆಚೆ ಇಟ್ಟು ಬಂದಿದ್ದೀನಿ ನೋಡಿ. ಇಲ್ಲಿ ಸಾಂಬಾರೆಲ್ಲ ರೆಡಿ ಆಗಿದೆ, ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀರು ಕಾಯ್ತಾ ಇದೆ, ಈಗ ಅಕ್ಕಿ ಹಾಕ್ಕೋಬೇಕು ಇದಕ್ಕೆ. ಅಲ್ಲಿ ಒಳಗಡೆ ಆದರೆ ಕಮ್ಮಿ ಅಲ್ವಾ ಗ್ಯಾಸ್ ಬರೋದು, ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಅಕ್ಕಿ ಎಲ್ಲ ತೊಳೆದು ಹಾಕ್ಕೊತಾ ಇದ್ದೀನಿ. ನೆನೆಸಿಟ್ಕೊಂಡಿದ್ದೆ ಅಕ್ಕಿ ಎಲ್ಲ ತೊಳೆದು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸಾಂಬಾರು ಇದು ಕುರ್ಮಾ ರೆಡಿ ಆಗಿದೆ ನೋಡಿ. ಇನ್ನು ಕಾಯಬೇಕಿದು, ಕಾಯಿದ್ರೆ ತಿಕ್ಕಾಗಿ ಬರುತ್ತೆ. ಇಟ್ಟು ಹೋಗಿದ್ದೆ ಗ್ಯಾಸ್ ಮೇಲೆ. ಫೈನಲಿ ಗೀ ರೈಸ್ ಮತ್ತು ಕುರ್ಮಾ ಈ ಥರ ರೆಡಿ ಆಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ.